ಕೊಟ್ಟಿರುವ ಚಿತ್ರದಲ್ಲಿ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದೆ. ಸೊ ಇಲ್ಲಿ ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್ ಇದೆ, ಅದರಲ್ಲಿ ಒಂದು ಟ್ರಾನ್ಸ್ವರ್ಸಲ್ ಒಂದು ಲೈನ್ ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ, ಇದರಲ್ಲಿ ಪರ್ಯಾಯ ಕೋನಗಳು ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ಸ್. ಇಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಬರುತ್ತೆ, ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಕೂಡ ಬರುತ್ತೆ. ಓಕೆ, ಈಗ ಆಲ್ಟರ್ನೇಟ್ ಆಂಗಲ್ಸ್ ಯಾವುದು ಅಂತ ಫೈಂಡ್ ಮಾಡಬೇಕು. ಆಲ್ಟರ್ನೇಟ್ ಆಂಗಲ್ಸ್ ಯಾವ ಫಾರ್ಮಲ್ ಇರುತ್ತೆ ಅಂದ್ರೆ Z ಫಾರ್ಮಲ್ ಇರುತ್ತೆ, ಅದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಇಲ್ಲಿ ಯಾವುದು ಈಕ್ವಲ್ ಆಗಿರುತ್ತೆ ಅಂದ್ರೆ 3 ಮತ್ತು 6 ಒಂದು ಸೆಟ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್, ಮತ್ತು ಇನ್ನೊಂದು 4 ಮತ್ತು 5 ಇನ್ನೊಂದು ಸೆಟ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್. ಇದು ಆಪ್ಷನಲ್ ಇದ್ರೆ ಓಕೆ, 3, 6 ಇಲ್ಲ, 4, 5 ಇಲ್ಲ. ಓಕೆ, ಈಗ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಈಕ್ವಲ್ ಆಗಿರೋಂಥ ಆಂಗಲ್ಸ್ಗಳು ಇರುತ್ತವೆ. ಅವು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಗಿರ್ತವೆ. ಬಾಹ್ಯ ಪರ್ಯಾಯ ಕೋನಗಳು ಅಂತೇಳಿ, ಅಂತರ್ ಪರ್ಯಾಯ ಕೋನಗಳು ಬೇರೆ, ಬಾಹ್ಯ ಪರ್ಯಾಯ ಕೋನಗಳು ಬೇರೆ. ಈಗ ನಾನು ಬರೆದಿರೋದು ಪರ್ಯಾಯ ಅಂತರ್ ಕೋನಗಳು ಅಥವಾ ಅಂತರ್ ಪರ್ಯಾಯ ಕೋನಗಳು. ಓಕೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ. 3ಗೆ ಕರೆಸ್ಪಾಂಡಿಂಗ್ ಆಗಿರೋಂಥ ಎಕ್ಸ್ಟೀರಿಯರ್ ಆಂಗಲ್ ಯಾವುದು ಅಂತಂದ್ರೆ 2, ಅಂದ್ರೆ ಈ ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲಿ. ಹಾಗಾಗಿ ಇಲ್ಲಿ 2 ಬಂದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ 6ಗೆ ಯಾವುದು ಇರುತ್ತೆ ಅಂತಂದ್ರೆ ಈಕ್ವಲ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅನ್ನೇ ಇಲ್ಲಿ ಏನು ಬಾಹ್ಯ ಪರ್ಯಾಯ ಕೋನಗಳಾಗ್ತವೆ. ಇಲ್ಲಿ 7. ಸೊ 2 ಮತ್ತು 7 ಇವು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ಒಂದು ಸೆಟ್. ಇನ್ನು 4, 5 ತಗೊಂಡ್ರೆ 4ಗೆ ಕರೆಸ್ಪಾಂಡಿಂಗ್ ಆಗಿ ಆಲ್ಟರ್ನೇಟ್ ವರ್ಟಿಕಲಿ ಆಪೋಸಿಟ್ ಆಂಗಲ್ ಯಾವುದು ಅಂದ್ರೆ 1. ಇನ್ನು 5ಗೆ 8. ಹಾಗಾಗಿ 1 ಮತ್ತು 8 ಇವೆರಡು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್. ಸೊ ಐದರ್ 3, 6, 4, 5 ಇದು ಕೊಟ್ಟರು ಕರೆಕ್ಟ್ ಆನ್ಸರ್, ಇಲ್ಲ 2, 7, 1, 8 ಇದು ಕೊಟ್ಟರು ಕರೆಕ್ಟ್ ಆನ್ಸರ್. ನೋಡಿ, ಫಸ್ಟ್ ಆಪ್ಷನ್ ಇದೆ 1, 8, 2, 7. ಸೊ ಇದು ಆಲ್ಟರ್ನೇಟ್ ಆಂಗಲ್ಸ್, ಇವು ಪರ್ಯಾಯ ಕೋನಗಳು. ನೆಕ್ಸ್ಟ್ 4, 3ನೇ 1 ಲಂಬ ಕೋನದಲ್ಲಿನ ಡಿಗ್ರಿಗಳು. 4, 3ನೇ 1 ಅಂತಂದ್ರೆ ಇದು ಒಂದು ಮಿಶ್ರ ಭಿನ್ನರಾಶಿ. 4, 3ನೇ 1 ಅಂತಂದ್ರೆ 1/3. ಇದು ಎಷ್ಟು ಇವು ಇಷ್ಟು ಲಂಬ ಕೋನಗಳು. ಈ ರೀತಿ ಕ್ವಶನ್ಸ್ ನಾವು ಮಾಡಿದ್ವಿ ನೋಡ್ರಿ ಆಲ್ರೆಡಿ. 4, 3ನೇ 1 ಲಂಬ ಕೋನಗಳು. ಸೊ ಡಿಗ್ರಿನಲ್ಲಿ ಎಷ್ಟಾಗುತ್ತೆ ಅಂತ ಇದನ್ನ ವಿಷಮ ಭಿನ್ನರಾಶಿ ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 3, 4, 12, 12, 1, 13. 13/3 ಇಂಟು 90. 3, 1, 3, 3, 9, 0. 13, 3, 39. ಸೊ 390 ಡಿಗ್ರಿ. ಸೊ ಆನ್ಸರ್ ಎಷ್ಟು ಅಂದ್ರೆ 390 ಡಿಗ್ರಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸಮತಲವಾಗಿದೆ? ಸಮತಲ ಅಂತಂದ್ರೆ ಪ್ಲೇನ್. ಚೆಂಡು ಅದು ಸ್ಪೇರ್ ಇರ್ತದೆ, ಹಾಗಾಗಿ ಇದು ಪ್ಲೇನ್ ಅಲ್ಲ. ಸಿಲಿಂಡರ್ ಕೂಡ ಪ್ಲೇನ್ ಅಲ್ಲ. ಇಲ್ಲಿ ಗ್ಲಾಸ್ ಅಂದ್ರೆ ನಾವು ಅನ್ಕೊಳ್ಬೇಕಾಗಿರೋದು ನೀರು ಕುಡಿಯಕ್ಕೆ ಬಳಸ್ತೀವಲ್ಲ, ನಾವು ಆ ಗ್ಲಾಸ್ ಬಗ್ಗೆ ಹೇಳ್ತಿರೋದು. ಸೊ ಇದು ಕೂಡ ಅಲ್ಲ. ಸೊ ಕಾಗದದ ಹಾಳೆ. ಸೊ ಇಟ್ ಈಸ್ ಅ ಪ್ಲೇನ್. ಕೊಟ್ಟಿರುವ ಆಕೃತಿಯಲ್ಲಿನ ಎಲ್ಲಾ ಒಳಕೋನಗಳ ಮೊತ್ತ. ಸೊ ಇಂಟೀರಿಯರ್ ಆಂಗಲ್ಸ್ಗೆ ಒಳಕೋನಗಳ ಮೊತ್ತ ಫಾರ್ಮುಲಾ ಏನಿದೆ ಅಂತಂದ್ರೆ n-2 ಇಂಟು 180 ಡಿಗ್ರಿ. ಇಲ್ಲಿ n ಅಂದ್ರೆ ನಂಬರ್ ಆಫ್ ಸೈಡ್ಸ್. ಒಳಕೋನಗಳ ಮೊತ್ತ ಫೈಂಡ್ ಮಾಡಕ್ಕೆ, ಇಂಟೀರಿಯರ್ ಆಂಗಲ್ಸ್ ಗಳ ಸಮ್ಮನ್ನ ಫೈಂಡ್ ಮಾಡಕ್ಕೆ ಬಳಸಂತ ಒಂದು ಫಾರ್ಮುಲಾ ಇದು. ಓಕೆ, ಇಲ್ಲಿ ಎಷ್ಟು ಸೈಡ್ಗಳಿದೆ ಅಂತಂದ್ರೆ 1, 2, 3, 4, 5. We have 5 sides. Therefore, in place of n, we have to write 5. 5 minus 2 into 180 degree. It is equal to 5 minus 2 ಅಂತಂದ್ರೆ 3 into 180. 18, 3, 54. Therefore, 540 ಡಿಗ್ರಿ. ಒಳಕೋನಗಳ ಮೊತ್ತ ಎಷ್ಟಿದೆ ಅಂತಂದ್ರೆ 540. ಈ ಫಾರ್ಮುಲಾ ನಮಗೆ ನೆನಪಿಲ್ಲ ಅಂತಂದ್ರೆ ನಾವ್ ಇದನ್ನ ಬೇರೆ ತರ ಕೂಡ ಸಾಲ್ವ್ ಮಾಡ್ಬೋದು. ಏನ್ ಮಾಡಿ ಅಂತಂದ್ರೆ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ರಿ. ಇದು ಒಂದು ಸ್ಟ್ರೈಟ್ ಲೈನು.
ಇಲ್ಲೊಂದು ಸಪೋಸ್ ಯಾವುದೋ ಒಂದು ಆಂಗಲ್ ಇರುತ್ತೆ, ಇಲ್ಲೊಂದು ಸ್ವಲ್ಪ ಯಾವುದೋ ಒಂದು ಆಂಗಲ್ ಇರುತ್ತೆ. ಓಕೆ, ಈಗ ಆಂಗಲ್ಗಳಿಗೆ ಹೆಸರು ಕೊಡಿ. ಇದು 1, ಈ ಕಡೆ ಇರ್ತಕ್ಕಂಥ ಆಂಗಲ್ 2, ಇಲ್ಲೇನ್ ಈ ಕಡೆ ಇದೆ ಆಂಗಲ್ ಇಲ್ಲ ಬೇಡ, ಇದು 3, ಇದು 4, 5, ಈ ಕಡೆ ಆಂಗಲ್ 6, ಇದು 7, ಇದು 8 ಆಗಿರಲಿ. ಓಕೆ, ಈಗ 2 ಕ್ವಾಡ್ರಿಲ್ಯಾಟರಲ್ಸ್ ಕಾಣಿಸ್ತಾ ಇದೆ. ಇದು ಒಂದು ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಚತುರ್ಭುಜ, ಈ ಕಡೆ ಇನ್ನೊಂದು ಚತುರ್ಭುಜ ಇದೆ. ಒಂದು ಚತುರ್ಭುಜ ಇದೆ ಅಂದ್ರೆ ಅದರ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತಂದ್ರೆ 360 ಡಿಗ್ರಿ. ಅಂದ್ರೆ ಇಲ್ಲಿ ಈ ಕಡೆ ಇರ್ತಕ್ಕಂಥ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಈ ಕಡೆನೂ ಒಂದು ಚತುರ್ಭುಜ ಇದೆ, ಅದರ ಒಳಕೋನಗಳ ಮೊತ್ತ ಎಷ್ಟಿದೆ ಅಂತಂದ್ರೆ 360 ಡಿಗ್ರಿ ಇದೆ. ನನಗೆ ಬೇಕಾಗಿರೋದು ಇದೇ ಆಂಗಲ್ಗಳೇ, 1, 4, 5, 6 ಮತ್ತು 7 ಎರಡು ಸೇರಿ ಜೊತೆಗೆ 8. ಈ ಎರಡು ಸಮ್ಮನ್ನ ಆಡ್ ಮಾಡಿದ್ರೆ ಈ ಎಲ್ಲಾ ಆಂಗಲ್ಗಳ ಜೊತೆಗೆ ಒಂದು ಎಕ್ಸ್ಟ್ರಾ ಬರುತ್ತೆ. ಏನು ಅಂತಂದ್ರೆ ಈ 2 ಮತ್ತು 3 ಈ ಎರಡು ಆಂಗಲ್ಗಳು ಕೂಡಿ ಇದ್ರೊಳಗೆ ಬರ್ತವೆ. ಆದ್ರೆ ನನಗೆ ಈ ಎರಡು ಆಂಗಲ್ಗಳು ಬೇಕಿಲ್ಲ, ಈ ಎಲ್ಲ ಆಂಗಲ್ಗಳು ಬೇಕು, ಆದ್ರೆ ಈ ಆಂಗಲ್ ಬೇಕಿಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, -180 ಡಿಗ್ರಿ. ಯಾಕಂದ್ರೆ 1 ಮತ್ತು 4 ಈ ಲೈನ್ ಏನಿದೆಯಲ್ಲ ಇದು ಒಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಈ ಆಂಗಲ್ಗಳ ಸಮ್ ಏನಿರುತ್ತಲ್ಲ ಅದು 180 ಡಿಗ್ರಿ ಇರುತ್ತೆ. ಬಟ್ ನನಗೆ ಬೇಕಾಗಿಲ್ಲ, ಹಾಗಾಗಿ 180 ಸಬ್ಟ್ರಾಕ್ಟ್ ಮಾಡ್ತೀನಿ. ಈ 360 ಬಂದಿರೋದು ಒಂದು ಕ್ವಾಡ್ರಿಲ್ಯಾಟರಲ್ ಇಂದ, ಈ ಫಸ್ಟ್ ಕ್ವಾಡ್ರಿಲ್ಯಾಟರಲ್ ಅಥವಾ ಚತುರ್ಭುಜ. ಈ 360 ಬಂದಿರೋದು ಎರಡನೇ ಚತುರ್ಭುಜದಿಂದ. ಈ -180 ನನಗೆ ಇದು ಬೇಕಾಗಿಲ್ಲ, ಹಾಗಾಗಿ ತೆಗೆದಿರೋದು. ಸೊ ಇಷ್ಟನ್ನ ಮಾಡಿದ್ರೆ ನಮಗೆ ಬೇಕಾಗಿರೋಂಥ ಆಂಗಲ್ಗಳ ಸಮ್ ನಮ್ಗೆ ಸಿಕ್ಬಿಡ್ತದೆ. ಈಗ 360, ಈ 360ರಲ್ಲಿ 180 ಹೋದ್ರೆ 180 ಉಳಿಯಿತು. ಸೊ 360 + 180 ಅಂತಂದ್ರೆ 540 ಡಿಗ್ರಿ. ಸೊ ಈ ರೀತಿನಾದ್ರೂ ಮಾಡ್ಬೋದು ಅಥವಾ ಫಾರ್ಮುಲಾ ಆದ್ರೂ ಬಳಸಬಹುದು. ಓಕೆ, 540 ನಮಗೆ ಬೇಕಾಗಿರೋಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದು ಸಮಾಂತರ ಚತುರ್ಭುಜವಲ್ಲ? ಸಮಾಂತರ ಚತುರ್ಭುಜ ಅಂದ್ರೆ ಪ್ಯಾರಲೋಗ್ರಾಮ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಚೌಕ ಅನ್ನೋದು ಒಂದು ಸಮಾಂತರ ಚತುರ್ಭುಜ. ಕರೆಕ್ಟ್ ಆನ್ಸರ್ ಅನ್ನು ನಾ ಹೇಳ್ತಿರೋದು ಇಲ್ಲಿ ಟ್ರೂ. ಇದು ಒಂದು ಸಮಾಂತರ ಚತುರ್ಭುಜ. ಆಯತ ಕೂಡ ಒಂದು ಸಮಾಂತರ ಚತುರ್ಭುಜ. ವಜ್ರಾಕೃತಿನೂ ಒಂದು ಸಮಾಂತರ ಚತುರ್ಭುಜ. ಆದ್ರೆ ತ್ರಾಪಿಜ್ಯ ಸಮಾಂತರ ಚತುರ್ಭುಜ ಅಲ್ಲ. ಹಾಗಾಗಿ ನಮಗೆ ಬೇಕಾಗಿರೋಂಥ ಆನ್ಸರ್ ಇದು ನೋಡಿ. ಚೌಕ ಅಂತಂದ್ರೆ ಈ ರೀತಿ ಇರುತ್ತೆ, 4 ಸೈಡ್ಗಳು ಸೇಮ್ ಇರುತ್ತವೆ. ಇನ್ನು ಆಯತ ಅಂತಂದ್ರೆ ಒಂದು ಸೆಟ್ ಆಫ್ ಸೈಡ್ಗಳು ಆಪೋಸಿಟ್ ಸೈಡ್ಗಳು ಈಕ್ವಲ್ ಆಗಿರ್ತವೆ, ಆಯತ. ವಜ್ರಾಕೃತಿ ಸಿಮಿಲರ್ ಟು ಚೌಕ, ಆದ್ರೆ ಆಂಗಲ್ಗಳು 90 ಡಿಗ್ರಿ ಇರ್ಲಿಕ್ಕಿಲ್ಲ, ಬೇರೆ ಬೇರೆ ಆಂಗಲ್ಗಳು ಇರ್ತವೆ. ಬಟ್ ತ್ರಾಪಿಜ್ಯ ಹೆಂಗಿರುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ, ಇದು ತ್ರಾಪಿಜ್ಯ. ಒಂದು ಸೆಟ್ ಮಾತ್ರ ಏನಿರ್ತದೆ ಸಮಾಂತರ ಇರ್ತವೆ, ಇನ್ನೊಂದು ಸೆಟ್ ಸಮಾಂತರ ಇರಲ್ಲ. ಹಾಗಾಗಿ ಇದು ಸಮಾಂತರ ಚತುರ್ಭುಜ ಅಲ್ಲ. ನೆಕ್ಸ್ಟ್ ನೋಡಿ, ಒಂದು ಚೌಕದ ಎಲ್ಲಾ ಒಳಕೋನಗಳ ಮೊತ್ತ. ಚೌಕದ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತದೆ ಅಂತಂದ್ರೆ 360 ಡಿಗ್ರಿ. ದೇರ್ಫೋರ್ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ? ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ನಾವಿಲ್ಲಿ ಹುಡುಕ್ಬೇಕು. 2 ಕಿರಣಗಳು ಒಂದು ಬಿಂದುವಿನ ಮೂಲಕ ಹಾದು ಹೋದಾಗ ಉಂಟಾಗುವ ಆಕೃತಿಯೇ ಕೋನ. ಇದು ಟ್ರೂ ಸ್ಟೇಟ್ಮೆಂಟ್, ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಯಾಕಂದ್ರೆ 2 ಕಿರಣಗಳು, ಇಲ್ಲೊಂದು ಕಿರಣ ಇದೆ ಅಂತ ಅನ್ಕೊಳ್ರಿ, ಮತ್ತೊಂದು ಕಿರಣ ಇದೆ ಅನ್ಕೊಳ್ರಿ. ಒಂದಕ್ಕೊಂದು ಒಂದೇ ಬಿಂದುವಿನ ಮೇಲೆ ಹಾದು ಹೋದಾಗ, ಇಲ್ಲಿ ಬಿಂದುವಿನ ಮೇಲೆ ಹಾದು ಹೋಗಿದೆ. ಸೊ ಇಲ್ಲಿ ನೋಡಿ ಕಿರಣಗಳು ಉಂಟಾಗಿದೆ ಇಲ್ಲಿ. ಸೊ ಆಂಗಲ್ಗಳು ಫಾರ್ಮ್ ಆಗ್ತವೆ. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನಿದೆ, 3 ರೇಖಾಖಂಡಗಳಿಂದ ಆವೃತವಾದ ಆಕೃತಿಯೇ ತ್ರಿಭುಜ. ರೇಖಾಖಂಡಗಳಿಂದ ಆವೃತವಾದ ಆಕೃತಿ, ಇದು ಟ್ರೂ ಸ್ಟೇಟ್ಮೆಂಟ್. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಯಾಕಂದ್ರೆ 3 ಲೈನ್ ಸೆಗ್ಮೆಂಟ್ಗಳಿಂದ ಏನು ಒಂದು ಕ್ಲೋಸ್ಡ್ ಫಿಗರ್ ಬರುತ್ತೆ, ಆವೃತ ಆಕೃತಿ ಅಂತ ಇದೆ ನೋಡಿ. ಕ್ಲೋಸ್ಡ್ ಫಿಗರ್ ಬರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಟ್ರಯಾಂಗಲ್ ಅಂತ ಕರಿತೀವಿ. ಇದೊಂದು ಲೈನ್ ಸೆಗ್ಮೆಂಟ್, ಇದೊಂದು ಲೈನ್ ಸೆಗ್ಮೆಂಟ್, ಇದೊಂದು ಲೈನ್ ಸೆಗ್ಮೆಂಟ್. ಸೊ 3 ಲೈನ್ ಸೆಗ್ಮೆಂಟ್ಗಳಿಂದ ಆವೃತ ಆದಂದ್ರೆ ಕ್ಲೋಸ್ಡ್ ಫಿಗರ್. ಹಾಗಾಗಿ ತ್ರಿಭುಜ, ಟ್ರೂ ಸ್ಟೇಟ್ಮೆಂಟ್. ಮೂರನೇದು ನೋಡಿ, 3 ರೇಖೆಗಳಿಂದಾದ ಆಕೃತಿಯೇ ತ್ರಿಭುಜ ಅಂತ ಹೇಳ್ತಾನೆ. ಇದು ಫಾಲ್ಸ್. ಅದು ಹೆಂಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಆಯತದಲ್ಲಿ ಅಭಿಮುಖ ಬಾಹುಗಳ ಅಳತೆಗಳು ಒಂದೇ ಆಗಿದ್ದು ಪ್ರತಿ ಕೋನ ಲಂಬಕೋನವಾಗಿರ್ತದೆ. ಇದು ಟ್ರೂ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ ನೋಡಿ. ಈ ಬಾಹುಗೆ ಈ ಬಾಹು ಸಮ, ಈ ಬಾಹುಗೆ ಈ ಬಾಹು ಸಮ. ಅಭಿಮುಖ ಬಾಹುಗಳು ಸಮ ಇರ್ತವೆ, ಒಂದೇ ಅಳತೆ, ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿ 90 ಡಿಗ್ರಿ ಇರ್ತವೆ. ದೇರ್ಫೋರ್ 4ನೇ ಸ್ಟೇಟ್ಮೆಂಟ್ ಕೂಡ ಟ್ರೂ ಸ್ಟೇಟ್ಮೆಂಟ್. ಸೊ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತಂದ್ರೆ ಥರ್ಡ್ ಒನ್. ಹಾಗಾಗಿ ನಮಗೆ ಬೇಕಾಗಿರೋದು ಇದೇನೆ,
ಹೇಳಿಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಥರ್ಡ್ ಆಪ್ಷನ್ ಕರೆಕ್ಟ್. ಇಲ್ಲಿ ಹೆಂಗೆ ಇದು ರಾಂಗ್ ಆಗ್ತದೆ ಅಂತಂದ್ರೆ, 3 ರೇಖೆಗಳಿಂದ ಉಂಟಾದ ಆಕೃತಿ ಅಂತ ಹೇಳ್ತಾರೆ. ನೋಡಿ, ಒಂದು ರೇಖೆ ಇಲ್ಲಿದೆ, ಇನ್ನೊಂದು ರೇಖೆ ಇಲ್ಲಿದೆ, ಇಲ್ಲೊಂದು ರೇಖೆ ಇಲ್ಲಿದೆ, 3 ರೇಖೆಗಳಿದೆ ಇಲ್ಲಿ. ಆದ್ರೆ ಇಲ್ಲಿ ಆವೃತ ಆಕೃತಿ ಅಂತ ಹೇಳಿಲ್ಲ. ಹಾಗಾಗಿ 3 ರೇಖೆಗಳಿದೆ, ಆದ್ರೆ ಇಲ್ಲಿ ತ್ರಿಭುಜ ಉಂಟಾಗಿಲ್ಲ. ಹಾಗಾಗಿ ಥರ್ಡ್ ಆಪ್ಷನ್ ಏನು ಅಂತಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್. ಅದೇ ನಮಗೆ ಬೇಕಾಗಿರೋಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್, ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಹೇಳ್ಬೇಕು. ಸರಿಯಾಗಿದೆ ಅಂದ್ರೆ 3 ಫಾಲ್ಸ್ ಇರ್ತವೆ, 1 ಟ್ರೂ ಇರ್ತದೆ. ಎಲ್ಲಾ ಕೋನಗಳು ಯಾವಾಗಲೂ ಲಘು ಕೋನಗಳಾಗಿರ್ತವೆ, ನಾಟ್ ನೆಸಸರಿ. ಎಲ್ಲಾ ಟೈಮಲ್ಲೂ ಕೂಡ ಏನು ಲಘು ಕೋನ ಆಗಿರ್ಬೇಕಂತ ಏನೂ ಇಲ್ಲ. ಒಂದೇ ನಿಮಿಷ. ಇದಕ್ಕೆ ನೀವೇನಾದ್ರೂ ಇದು ಯಾವುದು ವಿಶಾಲ ಕೋನ ತ್ರಿಭುಜ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರಿ ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಎಲ್ಲಾ ಕೋನಗಳು ಲಘು ಕೋನಗಳು ಅಂತ ಹೇಳಿದ್ದಾನೆ. ಬಟ್ ಇಲ್ಲಿ ನೋಡಿ, ಈ ಕೋನ ಲಘು ಕೋನ ಅಲ್ಲ, ಇದು ಅಬ್ಟ್ಯೂಸ್ ಆಂಗಲ್ ವಿಶಾಲ ಕೋನ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲ, ತಪ್ಪಿದು. ಒಂದು ಕೋನ ಯಾವಾಗಲೂ ಲಂಬಕೋನವಾಗಿರ್ತದೆ. ಇದೇ ಎಕ್ಸಾಂಪಲ್ ತಗೊಳ್ರಿ. ಎಲ್ಲಿದೆ ಲಂಬಕೋನ? ಇಲ್ಲಿ ಯಾವಾಗಲೂ ಲಂಬಕೋನ ಅಂತ ಹೇಳ್ತಾನೆ, ಇದ್ರ ಲಂಬಕೋನ ಇಲ್ಲ. ಲಂಬಕೋನ ತ್ರಿಭುಜದಲ್ಲಿ ಅದು ಓಕೆ, ಆದ್ರೆ ತ್ರಿಭುಜಗಳ ನಾರ್ಮಲ್ ಆಗಿ ತ್ರಿಭುಜ ಅಂತ ತಗೊಂಡಾಗ ಲಂಬಕೋನ ಇರಲೇಬೇಕಂತ ಏನೂ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಥರ್ಡ್ ಆಪ್ಷನ್ ನೋಡಿ, ಒಂದು ಕೋನ ಯಾವಾಗಲೂ ವಿಶಾಲ ಕೋನವಾಗಿರುತ್ತದೆ, ನಾಟ್ ನೆಸಸರಿ. ಇದಕ್ಕೆ ಉಲ್ಟಾ ಇದು ತಗೊಳ್ರಿ ಎಕ್ಸಾಂಪಲ್. ನೋಡ್ರಿ, 3 ಕೋನಗಳು ಲಘು ಕೋನಗಳು, ಇಲ್ಲಿ ವಿಶಾಲ ಕೋನ ಇಲ್ವೇ ಇಲ್ಲ. ಇದು ಲಘು ಕೋನ, ಇದು ಲಘು ಕೋನ, ಇದು ಲಘು ಕೋನ. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್. ಫೋರ್ತ್ ಸ್ಟೇಟ್ಮೆಂಟ್ ನೋಡ್ರಿ, ಒಂದು ಕೋನ ಯಾವಾಗಲೂ ಲಘು ಕೋನವಾಗಿರುತ್ತದೆ, ಇದು ಯಾವಾಗಲೂ ಟ್ರೂ ಸ್ಟೇಟ್ಮೆಂಟ್. ನೀವು ಲಘು ಕೋನ ತ್ರಿಭುಜ ತಗೊಂಡ್ರೆ ಯಾವಾಗಲೂ ಲಘು ಕೋನ ಇದ್ದೇ ಇರುತ್ತೆ. ಲಂಬ ಕೋನ ತ್ರಿಭುಜ ತಗೊಂಡ್ರೆ ಆಬ್ವಿಯಸ್ ಆಗಿ ಒಂದು ಆಂಗಲ್ 90 ಡಿಗ್ರಿ ಇದ್ರೆ ಇನ್ನ 2 ಕೋನಗಳು, ಈ ಕೋನ ಲಘು ಕೋನ ಇರ್ತದೆ, ಈ ಕೋನ ಲಘು ಕೋನ ಇರ್ತದೆ. ಒಂದು ಕೋನ ಅಂತೂ ಲಘು ಕೋನ ಐತೆ. ಆಮೇಲೆ ವಿಶಾಲ ಕೋನ ತ್ರಿಭುಜ ತಗೊಂಡ್ರು ಕೂಡ ಈ 2 ಕೋನಗಳು ಲಘು ಕೋನಗಳಾಗಿರ್ತವೆ. ಹಾಗಾಗಿ ಒಂದು ಕೋನ ಯಾವಾಗಲೂ ಲಘು ಕೋನವಾಗಿರುತ್ತದೆ, ಇದು ಟ್ರೂ ಸ್ಟೇಟ್ಮೆಂಟ್. ಸೊ ನಮಗೆ ಬೇಕಾಗಿರೋ ಆಪ್ಷನ್ ಇದು. ಫೋರ್ತ್ ಆಪ್ಷನ್ ಕರೆಕ್ಟ್ ಆಪ್ಷನ್.